1200 ವರ್ಷದ ಪುರಾತನವಾದ ದೇವಸ್ಥಾನ. ಇದು ವೈಶ್ಯರ ಕಾಲಘಟ್ಟದಲ್ಲಿ ಕಟ್ಟಿರ್ತಕ್ಕಂಥ ದೇವಸ್ಥಾನ. ಒಂದು ಉಡ ಒಂದು ಕಾಣಿಸ್ಕೊಳ್ಳುತ್ತೆ. ಉಡ ಕಾಣಿಸ್ಕೊಂಡ್ರೆ ಆ ಉಡಕ್ಕೆ ಹೊಡಿತಾರೆ. ಅದು ಸರಿಯಾಗಿ ಏಟ್ ಬೀಳದೆ ಇದ್ದ ಕಾರಣ ಉತ್ತದ ಬಾವಿ ಒಳಗಡೆ ಹೋಗಿ ಸೇರ್ಕೊಬಿಡುತ್ತೆ. ಸೇರ್ಕೊಂಡಾಗ ತಾಯಿದು ಚಿನ್ನ ಒಡವೆ ಎಲ್ಲ ತಗೊಂಡ್ಬೇಕಾಗಿದ್ದಾಗ ತಗೊಂಡು ಎಲ್ಲ ಒಂದು ಬಟ್ಟೆಯಲ್ಲಿ ಕಟ್ಟಿ ಇಕ್ಕಿದಾಗ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಯಶಸ್ ಲೋಕ. ನಾವು ಇವತ್ತು ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ನಮ್ಮ ಮನೆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಹಿಡನ್ ಸ್ಪಾಟ್ ಅಂತಾನೆ ಅನ್ಬೋದು. ಅದು ಬೆಟ್ಟದ ಮೇಲೆ ಇರೋ ದೇವಸ್ಥಾನ. ಬೆಟ್ಟದಪ್ಪ ಬೆಟ್ಟದಮ್ಮ ಚೌಡೇಶ್ವರಮ್ಮ. ಬರುತ್ತೀನೆಂದರೆ ಇಲ್ಲಿಗೆ ಬರೋ ತನಕ ಮೌನಿ, ಕೊಡುತ್ತೀನೆಂದರೆ ಹರಕೆ ಕೊಡೋ ತನಕ ಕೋಪಿ. ಆಡಿದ ಮಾತನ್ ಮೀದಿರೋ ಭಕ್ತರ ಇವಳಿಗೆ ಇಷ್ಟ. ಅವಳ ಅಲಂಕಾರ ನೋಡಕ್ಕೆ 2 ಕಣ್ಣಲ್ಲ 1000 ಕಣ್ಣಿದ್ರು ಸಾಲದು. ಸಾರಿಗೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಇದು 1200 ವರ್ಷದ ಪುರಾತನವಾದ ದೇವಸ್ಥಾನ. ಇದು ವೈಶ್ಯರ ಕಾಲಘಟ್ಟದಲ್ಲಿ ಕಟ್ಟಿರ್ತಕ್ಕಂಥ ದೇವಸ್ಥಾನ. ಇದು ಯಾಕೆ ಬಂತಪ್ಪ ಅಂದರೆ, ಇದು ಫಸ್ಟ್ ಸ್ವಯಂಭೂ ಅಮ್ಮನವ್ರ ಹೆಸರು ಬೆಟ್ಟದಮ್ಮನು ಅಂತ, ಗಣಪತಿ ಚಂದ್ರಚೂಡೇಶ್ವರನು ಚಿಕ್ಕಮ್ಮನು ಅಂತ 3 ದೇವತೆಗಳು ಇಲ್ಲಿ ಇದ್ದಾರೆ. ಇದು ಯಾಕೆ ಬಂತು ಅಂತ ಪುರಾಣ ಇತಿಹಾಸದಲ್ಲಿ ನೋಡೋಕೆ ಹೋದರೆ, ಈ ಕಾಡಿಗೆ ಹಸು ಮೇಯ್ಸೋಕ್ಕೆ ಆಗಿನ ಕಾಲದಲ್ಲಿ ಜನ ಹೊಡ್ಕೊಂಡು ಬರ್ತಾ ಇರ್ತಾರೆ. ಆಗ ಹಸು ಒಂದು ಈ ಹುತ್ತಕ್ಕೆ ಹಾಲು ಎರೆದ್ಬಿಟ್ಟು ಹೋಗ್ತಾ ಇರ್ತದೆ. ಆವಾಗ ಮನೆಯಲ್ಲಿ ಹಾಲು ಕೊಡದೇ ಇದ್ದ ಕಾರಣ ಅವರು ಯಜಮಾನ ಬಂದು ಹಾಳಿಗೆ ಕೇಳ್ತಾನೆ, ಯಾಕಪ್ಪ ಹಾಲು ಕೊಡ್ತಾ ಇಲ್ಲ ಅಂತ. ಆಗ ಅವನು, ನಮಗೆ ಗೊತ್ತಿಲ್ಲ ಸ್ವಾಮಿ, ಬೆಳಗ್ಗೆ ಟೈಮ್ ಚೆನ್ನಾಗಿ ಕೊಡುತ್ತೆ, ಸಂಜೆ ಟೈಮ್ ಆದ್ರೆ ಕೊಡ್ತಾ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅವರು ಬೈತಾರೆ, ಇಷ್ಟು ಚೆನ್ನಾಗಿರೋ ಹಸು ಬಂದು ಹಾಲು ಕೊಡ್ತಾ ಇಲ್ಲ ಸಂಜೆ ಟೈಮು ಅಂತ ಹೇಳ್ತಾ ಇದೆಯಲ್ಲ, ಸುಳ್ಳು ಹೇಳ್ತಾ ಇದೆ ಅಂತ ಹೇಳ್ಬಿಟ್ಟು ಬೈತಾನೆ. ಆ ಬೈದಿದ್ದ ಕಾರಣದಿಂದ ಅವನೇನು ಮಾಡ್ತಾನೆ, ಮಾರನೇ ದಿವಸ ಒಂದು ಗಂಟೆಯನ್ನು ಕಟ್ಬಿಟ್ಟು ಈ ಕಾಡಿಗೆ ಹೊಡ್ಕೊಂಬರ್ತಾನೆ. ಕಾಡು ಹೊಡ್ಕೊಂಬಂದರೆ ಅವನು ಮಲಗಿರೋದನ್ನ ಗಮನಿಸಿ ಹಸು ಓಡಿ ಬರುತ್ತೆ. ಸರಿ, ಓಡಿ ಬಂದರೆ ಇವನು ಅದನ್ನು ಹಿಂಬಾಲಿಸ್ಕೊಂಬಂದಾಗ ಹುತ್ತಕ್ಕೆ ಹಾಲು ಹೋಗ್ತಾ ಇರ್ತದೆ. ಸರಿ, ಇದರಲ್ಲಿ ಏನೋ ಮಾಯ ಇದೆ ಅಂದ್ಬಿಟ್ಟು ಆಗ ಆ ಹುತ್ತನ ಹೊಡಿಬೇಕು ಅಂತೇಳಿ ಅವ್ರ ಸ್ನೇಹಿತರನ್ನ ಕರ್ಕೊಂಬರ್ತಾನೆ. ಅವ್ರ ಸ್ನೇಹಿತರೆಲ್ಲ ಹೇಳಿ ಅವ್ರಿಗೆ ಈ ಹುತ್ತ ಹೊಡೆಯೋದು ಬೇಡ, ಇನ್ನೂ ದೊಡ್ಡವ್ರ ಹತ್ರ ಮಾತಾಡಿ ಆಮೇಲೆ ಹೊಡಿತಕ್ಕಂಥ ಪ್ರಯತ್ನ ಮಾಡೋಣ ಅಂತ ಬಿಟ್ಟು ಹೊಟ್ಟೋಗ್ತಾರೆ. ಮಾರನೇ ದಿವಸ ಈ ಕಾಡಿಗೆ ಬೇಟೆಗೆ ಅಂತ ಒಂದು 5 ಜನ ಬರ್ತಾರೆ. ಬೇಟೆ ಎಲ್ಲೂ ಸಿಗದೆ ಇದ್ದ ಕಾರಣ ಅವ್ರಿಗೆ ಇಲ್ಲಿ ವಿಶ್ರಾಂತಿಗೋಸ್ಕರ ಈ ಜಾಗದಲ್ಲಿ ಕುಂತಿರ್ತಾರೆ. ಒಂದು ಉಡ ಒಂದು ಕಾಣಿಸ್ಕೊಳ್ಳುತ್ತೆ. ಉಡ ಕಾಣಿಸ್ಕೊಂಡ್ರೆ ಆ ಉಡಕ್ಕೆ ಹೊಡಿತಾರೆ. ಅದು ಸರಿಯಾಗಿ ಏಟ್ ಬೀಳದೆ ಇದ್ದ ಕಾರಣ ಹುತ್ತದ ಬಾವಿ ಒಳಗಡೆ ಹೋಗಿ ಸೇರ್ಕೊಬಿಡುತ್ತೆ. ಸೇರ್ಕೊಬಿಟ್ಟಾಗ ಆಗ ಅವರು ಆ ಹುತ್ತನ ಅಗಿತಾರೆ. ಅಗದಾಗ ಈ 2ನೇ ಮೂರ್ತಿ ಕೆಳಗಡೆ ಇರತಕ್ಕಂಥ 2ನೇ ಮೂರ್ತಿಯಲ್ಲೇ ಕೆಟ್ಟು ಬಿದ್ದಾಗ ಅವ್ರಿಗೆ ಜ್ಞಾಪಕಶಕ್ತಿ ಕಳ್ಕೊಂಡ್ಬಿಟ್ಟು ಆವಾಗ ಅಮ್ಮನವರು ಒಂದು ಮಗು ರೂಪದಲ್ಲಿ ಬಂದು ಇಲ್ಲಿ ಪ್ರತಿಷ್ಠಾಪನೆ ಪೂಜೆ ನೆರವೇರಿಸ್ಬೇಕಂತ ಹೇಳಿದಾಗ ಈ 700 ಗ್ರಾಮಸ್ಥರೆಲ್ಲ ಸೇರಿ ಚಪ್ರವನ್ನು ಹಾಕಿ ಪೂಜೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಆಮೇಲೆ 1200 ವರ್ಷಕ್ಕೆ ಮುಂಚೆ ಈ ಪಾಳ್ಯಗಾರರು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ. ದೇವಸ್ಥಾನದಲ್ಲಿ ಒಂದು ಲೈವ್ ಇನ್ಸಿಡೆಂಟ್ ಏನಂದ್ರೆ, ಇಲ್ಲಿ ರೈಟ್ ಸೈಡ್ ಒಂದು ಬಾಗ್ಲಿದೆ. ಆ ಬಾಗ್ಲು ಏನು ಅಂದ್ರೆ, ಅವಾಗ ದರೋಡೆಗೆ ಹೋದ್ರು ಕಳ್ಳರು ಬಂದು ತಾಯಿದು ಚಿನ್ನ ಒಡವೆ ಎಲ್ಲ ತಗೊಂಬೇಕಾಗಿದ್ದಾಗ ತಗೊಂಡು ಎಲ್ಲ ಒಂದು ಬಟ್ಟೆಯಲ್ಲಿ ಕಟ್ಟಿ ಇಕ್ಕಿದಾಗ ಅವ್ರಿಗೆ ಕಣ್ಣು ಎಲ್ಲ ಕಾಣಿಸ್ದಿರ ಮಂಪ್ರಾಗಿ ಇಲ್ಲೇ ದೇವಸ್ಥಾನದಲ್ಲೇ ಇದ್ರಂತೆ ಬೆಳಗ್ಗೆ ಗಂಟ. ಪೂಜಾರಪ್ಪನ ಕನ್ಸಿಗೆ ಹೋಗಿ ತಾಯಿ ಕನ್ಸಲ್ಲಿ ಹೇಳಿರೋದು, ಹಿಂಗೆ ದರೋರು ಬಂದವ್ರೆ ಕಳ್ತನ ಮಾಡೋರು ಅಂದಾಗ ಪೂಜಾರಪ್ಪ ಊರಿನ ಜನನ್ನೆಲ್ಲ ಕರ್ಕೊ ಬಂದಾಗ ಅವ್ರು ಇಲ್ಲೇ ಇದ್ರಂತೆ. ಆಮೇಲೆ ಆ ಕಡೆ ಒಂದು ಬಾಗ್ಲು ಕಟ್ಟಿ ದೇವಸ್ಥಾನನ ಬಿಲ್ಡ್ ಮಾಡಿತ್ತು. ಅವಾಗ ಇದೆಲ್ಲ ಕಾಡಿನ ತರ ದೇವಸ್ಥಾನ, ಕಲ್ಲಲ್ಲಿ ಇತ್ತು ದೇವಸ್ಥಾನ. ಇವಾಗ ಅದಕ್ಕೆಲ್ಲ ಒಂದು ಒಳ್ಳೆ ಈಗಿನ ಕಾಲದಂಗೆ ಲುಕ್ ಕೊಟ್ಟಿ ಮಾಡವ್ರೆ. ನಾನು ನಿಮ್ಮವನು, ನಿಮ್ಮ ಮನೆಯವನು.